ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಇನ್ ಲಂಡನ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ನನಗೆ 6 ಮಂತ್ಸ್ ಬೇಬಿ ಐತಿ. ಸೊ ಅವ್ಗೆ ಇವತ್ತಿಗೆ 6 ಕಂಪ್ಲೀಟ್ ಆಗಿ 7 ಸ್ಟಾರ್ಟ್ ಆಗೈತಿ. ಸೊ ನಾ ಅವ್ಗೆ ಸಾಲಿಡ್ಸ್ ಸ್ಟಾರ್ಟ್ ಮಾಡಿ ಒಂದು 15 ಡೇಸ್ ಆಗೈತಿ. ಎಲ್ಲರೂ ನೀವು ನೋಡಿರ್ಬೋದು ಒಂದು ವಿಡಿಯೋಸ್, ಅದು ನೋಡಿರ್ಲಿಲ್ಲ ಅಂದ್ರೆ ಇವತ್ತು ನೋಡ್ತೀರಿ. ನಾರ್ಮಲಿ ನಾನು ಅವ್ಗೆ ಊಟ ಮಾಡಿಸ್ಬೇಕಾದ್ರೆ 1-2 ವಿಡಿಯೋ ಮಾಡಿದ್ನಿ. ಸೊ ನನಗೆ ಭಾಳ ಮಂದಿ ಕೇಳಾಕತ್ತಿದ್ರು, ನಿಮ್ದು ಬೇಬಿ ಎಷ್ಟು ಚಂದ, ಏನೂ ತಕರಾರಿಲ್ಲ, ಎಷ್ಟು ಚಂದ ಊಟ ಮಾಡ್ತೈತಿ, ಏನು ಇದ್ರದ್ದು ಸೀಕ್ರೆಟ್ ಏನು ಅಂತ ಕೇಳಾತಿದ್ರು. ಯಾಕಂದ್ರೆ ಅವ್ರದ್ದು ಪಾಪುಗಳಿಗೆ ಏನಾದ್ರು ಅವ್ರು ಊಟ ಮಾಡ್ಸಕ್ಕೆ ಹೋದ್ರಂದ್ರೆ ಒಂದು ಬೇಬಿಗಳು ಬಾಯ ತೆಗಿಯಂಗಿಲ್ಲ ಅಂತ, ಮತ್ತು ಇಲ್ಲಾಂದ್ರೆ ಅದು ಹಿಂಗೆ ಮಾಡಿ ಎಲ್ಲ ಚಲಿ ಬಿಡ್ತಿದ್ವು ಅಂತ, ಒಂದು ತುತ್ತು ನೆಟ್ಗೆ ತಿನ್ನಂಗಿಲ್ಲ. ಸೊ ನೀವೇನು ಕೊಡ್ತೀರಿ ನಿಮ್ದು ಬೇಬಿಗೆ, ಇದ್ರದ್ದು ಸೀಕ್ರೆಟ್ ಏನಂತ ಎಲ್ಲರೂ ಕೇಳಾಕತ್ತಿದ್ರು. ಸೊ ಇದ್ರೊಳಗೆ ಸೀಕ್ರೆಟ್ ಅನ್ನೋದೇನೂ ಇಲ್ಲ, ನನಗೆ ಬಂದಿರೋದು ಇದು ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರನ. ಯಾಕಂದ್ರೆ ನನ್ಗೆ 4.5 ವರ್ಷದ ಮಗ ಇದ್ದಾನಲ್ಲ, ಸೊ ನಾ ಅವಂಗೆ ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಸೇಮ್ ಇದ ಪ್ರಾಬ್ಲಮ್ ಇತ್ತು. ಆ್ಯಕ್ಚುಲಿ ಅವ ಏನೂ ತಿಂದೇ ಇಲ್ಲ, ಅವಂಗೆ ಬುದ್ಧಿ ಬರೋ ತನಕ ಅವ ಹಾಲು ಬಿಟ್ರೆ ಬೇರೆ ಏನೂ ತೊಗೊಂಡೇನೇ ಇಲ್ಲ ಅವ. ಯಾಕಂದ್ರೆ ಏನಾಗ್ತೈತಿ, 6 ಮಂತ್ಸ್ ಮಟ್ಟ ಬೇಬಿ ಎದಿ ಹಾಲ ಕುಡ್ದಿರ್ತೈತಿ. ಸೊ ಆದಮೇಲೆ ನಾವು ಏನು ಮಾಡ್ತೀವಿ, ಒಮ್ಮಿಗ್ಲೇ ಗಂಜಿ ಹಾಕೋದು, ಇಲ್ಲ ಅಂತಂದ್ರೆ ಹಿಂಗೆ ಎಲ್ಲ ಹಿಂಗೆ ಬ್ಯಾಳಿ ಅದು ಎಲ್ಲ ಹಿಂಗೆ ಮಿಕ್ಸಿ ಮಾಡಿ ಅದನ್ನು ತಿನ್ಸೋದು ಹಿಂಗೆ ಮಾಡ್ತಿದ್ವಿ. ಅದೇನಾಗ್ತೈತಿ, ಒಮ್ಮಿಗ್ಲೇ ಅವರ ಎದಿ ಹಾಲು ಕುಡ್ದಿದ್ದು ಒಮ್ಮಿಗ್ಲೇ ಅದನ್ನು ತಿನ್ನಾನ. ಸೊ ಟೇಸ್ಟ್ ಫುಲ್ ಡಿಫ್ರೆಂಟ್ ಆಗಿಬಿಡ್ತೈತಲ್ಲ ಬೇಬಿದು, ಅಂದರೆ ಏನಾಗತ್ತೈತೆ ಅಂತ ಅವಕ್ಕೂ ಗೊತ್ತಾಗಂಗಿಲ್ಲ. ಸೊ ನನ್ನ ಮಗಗೆ ಇದ ಪ್ರಾಬ್ಲಮ್ ಆಗಿತ್ತು, ಅದ್ರ ಸಲುವಾಗಿ ಅವ್ನು ಏನೂ ನೆಟ್ಗೆ ತೊಗೊಂಡಿರ್ಲಿಲ್ಲ. ಇವಾಗ ಒಂದು ಸ್ವಲ್ಪ ಚಲೋ ಊಟ ಮಾಡಕತ್ತಾನ. ಸೊ ನನಗೆ ಆ ಟೈಮ್ನಾಗ ಆಗಿದ್ದು ಪ್ರಾಬ್ಲಮ್ ಮತ್ತು ಇವಾಗ ರಿಪೀಟ್ ಆಗಬಾರ್ದು ಅಂತ ಹೇಳಿ ನಾನು ಒಂದು ಸ್ವಲ್ಪ ಸ್ಟಾರ್ಟಿಂಗಿಂದ ನಾನೆಲ್ಲ ವಿಚಾರ ಮಾಡಿದ್ನಿ, ಹೆಂಗೆ ಸಾಲಿಡ್ ಸ್ಟಾರ್ಟ್ ಆದಮೇಲೆ ಅವ್ನಿಗೆ ಹೆಂಗೆ ಇಂಟ್ರೊಡಕ್ಷನ್ ಕೊಡಿ, ಅದು ಸಾಲಿಡ್ಸ್ ಹೆಂಗೆ ಸ್ಟಾರ್ಟ್ ಮಾಡೋದು, ಅವಂಗೆ ಏನು ತಿನ್ಸೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ನಿ. ಯಾಕಂದ್ರೆ ಆ ಟೈಮ್ನಾಗ ನಮಗೆ ಇಷ್ಟೊಂದೆಲ್ಲ ಇದನ್ನ ಇರಲಿಲ್ಲಲ್ಲ, ಹಿಂಗೆ ಏನು ಕೊಡ್ಬೇಕು ಹೇಳೋರು ಯಾರೂ ಇರಲಿಲ್ಲ ನಮಗೆ ನೆಟ್ಗೆ. ಡಾಕ್ಟರ್ಸ್ ಕೇಳಿದ್ರೆ ಅವ್ರು ಹೇಳ್ತಿದ್ರು, ಅಕ್ಕಿ ಗಂಜಿ ಅಂತ ಸ್ಟಾರ್ಟ್ ಮಾಡಿರಿ, ಅಕ್ಕಿ ಮಿಕ್ಸಿ ಮಾಡಿ ಬ್ಯಾಳಿ ಹಾಕಿ ಅದನ್ನು ಕೊಡ್ರಿ, ನಾರ್ಮಲ್ ರವಾ ಗಂಜಿ ಮಾಡಿ ತಿನ್ನಿಸ್ರಿ ಅಂತ ಅವ್ರು ಹಿಂಗೆ ಹೇಳ್ತಿದ್ರು. ಅವ್ರು ಯಾಕಷ್ಟು ಡೀಟೇಲ್ ಆಗಿ ನಮ್ಮ ಸಲುವಾಗಿ ಯಾಕಷ್ಟೆಲ್ಲ ಇದನ್ನು ಮಾಡಿ ಹೇಳಕ್ಕೆ ಹೋಗಿದ್ದಾರೆ, ಅವ್ರು ನಾರ್ಮಲಿ ಹೇಳ್ತಿದ್ರು ಅದನ್ನ ಕೊಡ್ರಿ ಅಂಥೇಳಿ. ಸೊ ನನಗೆ ಇವಂಗೂ ಹಂಗೆ ಆಗ್ಬಾರ್ದು ಅಂಥೇಳಿ ಒಂದು ಸ್ವಲ್ಪ ನಾ ಎಲ್ಲ ವಿಚಾರ ಮಾಡಿ ಕೊಡಾಕತ್ತೀನಿ. ಅವ್ ಭಾಳ ಖುಷಿಲೇ ತಿಂತಾನ. ಆ್ಯಕ್ಚುಲಿ ಫುಲ್ ಖಾಲಿ ಮಾಡಿಬಿಡ್ತಾನ. ಹಂಗೆ ತಿನ್ನಾಕತ್ರ ನಮಗೂ ಒಂದು ಚಲೋ ಅನಿಸ್ತೈತಿ, ಹೊಸದೇನಾದರೂ ಅವ್ರಿಗೆ ಟ್ರೈ ಮಾಡಬೇಕು, ತಿನ್ನಿಸ್ಬೇಕು ಅಂತ ಹೇಳಿ. ತಿನ್ನಲಿಲ್ಲ ಅಂತಂದ್ರೆ ಅಫ್ಕೋರ್ಸ್ ನಮಗೂ ಮಾಡೋಕ್ಕೂ ಬೇಜಾರಾಗ್ಬಿಡ್ತೈತಿ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟೆಲ್ಲ ಅಡುಗೆ ಮಾಡೋದು, ಮತ್ತು ಅವ್ರೇನೂ ತಿನ್ನಲಿಲ್ಲ, ಅದ್ರ ರಿಸಲ್ಟ್ಸ್ ಏನೂ ಬರಲಿಲ್ಲ ಅಂತಂದ್ರೆ ಅಫ್ಕೋರ್ಸ್ ಬೇಜಾರಾಗ್ತೈತಿ. ಸೊ ನಾನು ನಿಮಗೆ ಇವತ್ತು ಒಂದು ಇಂಪಾರ್ಟೆಂಟ್ ಟಿಪ್ ಹೇಳಾಕಿದ್ದೀನಿ. ಅದು ನೀವು ಮಾಡಿದ್ರಿ ಅಂದ್ರೆ 101% ನಾನು ಹೇಳ್ತೀನಿ, ನಿಮ್ಮದು ಬೇಬಿ ಊಟ ಮಾಡೇ ಮಾಡ್ತೈತಿ. ನೀವು ಖುಷಿಲೇ ಇನ್ನೂ ಜಾಸ್ತಿ ಮಾಡಿ ಕೊಡ್ತೀರಿ ನಿಮ್ಮದು ಬೇಬಿಗೆ. ಸೊ ಬರೀ ತೋರಿಸ್ತೇನೆ ನಿಮಗೆ ನಾನು ಏನು ಮಾಡ್ತೀನಿ ಅಂತ. ಇಲ್ಲಿ ನೋಡ್ರಿ, ನಾನು ನನ್ನ ಬೇಬಿಗೆ ಏನು ಕೊಡ್ತೇನೆಂದ್ರೆ ಬೀನ್ಸ್, ಕಾರ್ನ್, ಆಮೇಲೆ ಹಸಿರು ಬಟಾಣಿ, ಫ್ಲವರ್, ಗಜ್ರಿ ಮತ್ತು ಬಟಾಟಿ. ಇದ್ರ ಜೊತೆ ಏನು ಮಾಡ್ತೀನಿ, ಒಂದು ಸ್ವಲ್ಪ ಬ್ಯಾಳಿ, ಇದು ಕೆಂಪು ಬ್ಯಾಳಿ ಮತ್ತು ತೊಗರಿ ಬ್ಯಾಳಿ, ಆಮೇಲೆ ಅಕ್ಕಿ, ಇದನ್ನೆಲ್ಲ ಏನು ಮಾಡ್ತೇನೆ ನಾನು ಕುಕ್ಕರ್ನಾಗ ಇಡ್ತೇನೆ. ಇವಾಗ ನಾ ಇಲ್ಲಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಎಲ್ಲ ಇದ್ರೊಳಗೆ ಸೀಟಿ ಹೊಡ್ಸಕ್ಕೆ ಇಡ್ತೇನೆ. ಮತ್ತು ಒಂದು ಆ್ಯಪಲ್, ಇದನ್ನು ಸಣ್ಣಾಗಿ ಮ್ಯಾಲಿಂದೆಲ್ಲ ಸಿಪ್ಪೆ ಎಲ್ಲ ತೆಗೆದು ನಾನು ಸ್ಟೀಮ್ ಮಾಡಕ್ಕೆ ಇಟ್ಕೋತೇನೆ. ಇಲ್ಲಿ ಆ್ಯಪಲನ್ನು ನಾನು ಪೀಲ್ ಮಾಡಿ ಅದನ್ನು ಸಣ್ಣಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಸ್ಟೀಮ್ ಮಾಡಕ್ಕೆ ಇಟ್ಕೊಂಡಿದ್ದೇನೆ ಸ್ಟೀಮರ್ನಾಗ. ಹಿಂಗೈತಿ ಇದು ನಮ್ಮ ಇಲ್ಲಿದು ಸ್ಟೀಮರ್. ಆ್ಯಂಡ್ ಇದನ್ನು ಒಂದು 10 ನಿಮಿಷನೂ ಇಲ್ಲ, ಒಂದು 5 ಮಿನಿಟ್ಸ್ ಅನ್ಕೊಳಗೆ ಅದು ಸಾಫ್ಟ್ ಆಗಿಬಿಡ್ತೈತಿ. ಆ್ಯಂಡ್ ಇಲ್ಲಿ ನಾನು ಕುಕ್ಕರ್ನಲ್ಲಿ ನಾನು ಆಗಲೇ ಹೇಳಿದಂಗೆ ಎಲ್ಲ ಇಟ್ಕೊಂಡಿದ್ದೀನಿ. ಇದೊಂದು 5-6 ವಿಸಲ್ಸ್ ಹೊಡಿಸ್ತೇನೆ. ಪಾಪು ಎದ್ದೈತೆ ಅನ್ನಿಸ್ತೈತಿ, ಬರೀ ನೋಡೋಣ. ಹಲೋ ಬೇಬೀಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅದಿರವ್, ಗುಡ್ ಮಾರ್ನಿಂಗ್ ಐರವ್. ಸೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಡುಗೆ ರೆಡಿ ಆಗೋ ಮಟ್ಟ ನಾವು ಒಂದು ಸ್ವಲ್ಪ ಆಟ ಆಡ್ತೀವಿ. ಹೌದಿಲ್ಲ ಅದಿರವ್? ಆಟ ಆಡೋಣ ನಾವು? ಹಾಂ ನಿನಗೂ ಆಡಿಸ್ಬೇಕು? ಹಾಂ ಓಕೆ. ಹಾಂ hello Adira, hello baby, hello.
ಏನ್ ಮಾಡತ್ತೀರಿ ನೀವು? ಅದಿರವ್ ಎದ್ದು ಬಾಳೋತ್ತಾಗಿತ್ತಲ್ಲ, ಸೊ ಹಂಗೆ ಫುಲ್ ಜೋರು ಹಸು ಆಗಿತ್ತು. ಅದ್ರ ಸಲುವಾಗಿ ಇಲ್ಲಿ ಕುಕ್ಕರನ್ನು ಸೀಟಿ ಎಲ್ಲ ಬಿಟ್ಟಿತ್ತು. ಸೊ ನನಗೆ ಎಷ್ಟು ಬೇಕಷ್ಟು ತೊಗೊಂಡು ಅವಂಗೆ ಸ್ಮ್ಯಾಶ್ ಮಾಡ್ಕೊನಿ. ಇಷ್ಟೆಲ್ಲ ಅವ ಒಬ್ಬ ತಿಂತಾನಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ನನ್ನ ದೊಡ್ಡ ಮಗಗೂ ಕೊಡ್ತೀನಿ ನಾನು. ಅದ್ರೊಳಗೆ ಒಂದು ಸ್ವಲ್ಪ ಸಾಲ್ಟ್ ಮತ್ತು ತುಪ್ಪ ಹಾಕಿ ಅವ್ಗೆ ಕೊಡ್ತೀನಿ. ಅವು ಭಾಳ ಇಷ್ಟಪಟ್ಟು ತಿಂತಾನೆ. ಮತ್ತು ಇನ್ನೂ ಉಳಿತಂದ್ರೆ ನಾನು ತಿಂತೀನಿ. ನನಗೂ ಇಷ್ಟ ಕಿಚಡಿ ತಿನ್ನೋದಂತಂದ್ರೆ. ಇನ್ನೂ ಉಳಿತಂತಂದ್ರೆ ವೇಸ್ಟ್ ಮಾಡೋಂಗಿಲ್ಲ. ನನ್ನ ಹಸ್ಬೆಂಡ್ ನೈಟ್ ಬರ್ತಾರಲ್ಲ ಡ್ಯೂಟಿ ಮುಗಿಸಿ, ಅವರಿಗೂ ಕೊಡ್ತೇನೆ. ಮತ್ತು ಇದು ಆ್ಯಪಲ್ ಎಲ್ಲ ಚೆನ್ನಾಗಿ ಕುದ್ದಿತ್ತು. ಇದನ್ನು ಇದ್ರ ಒಳಗೆ ಮಿಕ್ಸ್ ಮಾಡಾಕತ್ತೇನೆ. ಇದರಿಂದ ಅದು ಊಟದ ಸ್ವೀಟ್ನೆಸ್ ಜಾಸ್ತಿ ಆಗ್ತೈತಲ್ಲ, ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದಿರೋಗಂದ್ರೂ ಆ್ಯಪಲ್ ಅಂದ್ರೆ ಭಾಳ ಇಷ್ಟ. ಬರೀ ಆ್ಯಪಲ್ ಅಂತ ಅಷ್ಟೇ ಅಲ್ಲ, ಯಾವುದೂ ಫ್ರೂಟ್ ಆ್ಯಡ್ ಮಾಡ್ತೀನಿ ನಾನು. ಪೇರ್ ಫ್ರೂಟ್ ಆ್ಯಡ್ ಮಾಡ್ತೀನಿ ಮತ್ತು ಬನಾನೂ ಆ್ಯಡ್ ಮಾಡಿ ಕೊಟ್ಟಿರ್ತೀನಿ. ಕುಂದ್ರೋಗಾರು ನೀ ಅಲ್ಲಿ ಹೋಗಿ ಕುಂದ್ರು ಹೋಗು. ಅದೀರ ಮಮ್ಮ ಮಮ್ಮ ರೆಡಿ ತಿನ್ನೋನು. ತಿನ್ನಿಸ್ತೀನಿ. ಅವಂಗ ಫುಲ್ ಜೋರ್ ಹಸು ಆಗೈತಿ, ಅದಕ್ಕೆ ಆಳಾಕತ್ತಾನ. ಮಮ್ ಹೆಂಗೈತಿ? ಮಸ್ತ್ ಐತಿ? ಚಲೋ ಐತಿ? ಚಲೋ ಐತಿ? ಅರು ಆವಾಜ್ ಮಾಡ್ಬೇಡ ಬೇಟ, ಆವಾಜ್ ಮಾಡ್ಬೇಡ. ಹಿಡಿ 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 ಹಿಡಿ. ಗುಡ್ ಬಾಯ್ ಅದಿರ, ಗುಡ್ ಬಾಯ್. ಅವಂಗ ಹಸು ಆಗೈತಿ, ಅದಕ್ಕೆ ಆಳಾಕತ್ತಾನ. ಯಾಕೆ ನನಗೆ ಜಲ್ದಿ ಊಟ ಮಾಡಿಸ್ವಲ್ರಿ ನೀವ? ಯಾಕೆ ಜಲ್ದಿ ಜಲ್ದಿ ಕೊಡ್ತಾ ಇಲ್ಲ ಅಂತ ಹೇಳಿ ಆಳಾಕತ್ತಾನ. ಹಿಡಿ. ಗುಡ್ ಬಾಯ್, ವೆರಿ ಗುಡ್ ಬಾಯ್ ಬೇಬಿ. I love you. I love you. Good. ತಡಿ. ಎಲ್ಲ ನಿಂದ ಐತಿ, ಹಿಡಿ. ಹಿಡಿ, ಎಲ್ಲ ನಿಂದ ಐತಿ, ಹಿಡಿ. ಇದು ತಗೋ 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 ತಗೋ. ಯಮ್ಮಿ 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 ಅಂದ್ರ ಭಾಳ ಜಲ್ದಿ ಹೊಳ್ತಾನ. ಸೊ ನೀವು ಇದಷ್ಟ ಅಂತಲ್ಲ, ನೀವು ಯಾವುದೂ ಫುಡ್ಡನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೊಡಬೇಕು. ನಾನು ಇವಾಗ ಸ್ಟಾರ್ಟಿಂಗ್ ಸಾಲಿಡ್ಸ್ ಸ್ಟಾರ್ಟ್ ಮಾಡಿದಾಗ ಕಂಟಿನ್ಯೂ ಒಂದೇ ಫುಡ್ಡನ್ನು 3 days ಕೊಡ್ತಿದ್ನಿ. ಏನಾದರೂ ರಿಯಾಕ್ಷನ್ ಆಗ್ತೈತೇನಂತ ಹೇಳಿ ನೋಡೋ ಸಲುವಾಗಿ. ಸೊ ಅವ್ಗೆ ಯಾವುದೂ ಅಲರ್ಜಿ ಅದು ಏನೂ ಇರಲಿಲ್ಲ. ಸೊ ನಾ ಅವಂಗೆ ಒಂದೊಂದು ಆ್ಯಡ್ ಮಾಡಾಕತ್ನಿ. ಅವಂಗೆ ಒಂದೊಂದು 2 ಐಟಮ್ಸ್ ಆ್ಯಡ್ ಮಾಡಿ ಕೊಡಾಕತ್ನಿ ಅವಂಗೆ. ಸೊ ಅವೀಗ ಭಾಳ ಇಷ್ಟಪಟ್ಟು ತಿಂತಾನೆ. ಮನೆ ಒಳಗೆ ಅವ್ನ ಸಲುವಾಗಿ ಅಂತ ಏನು ಸ್ಪೆಷಲಾಗಿ ಏನು ಮಾಡೋಂಗಿಲ್ಲ. ಏನು ಇದ್ದಿದ್ದಿರ್ತೈತಲ್ಲ ಅದನ್ನು ಅವಂಗೆ ಅದು ಇದು ಎಲ್ಲ ಮಿಕ್ಸ್ ಮಾಡಿ, ಒಟ್ಟು ಅವಂಗೆ ಅದ್ರ ಒಳಗೆ ಸ್ವೀಟ್ ಇರಬೇಕು. ಅದು ಅವಂಗೆ ಸ್ವಲ್ಪ ಸ್ವೀಟ್ ಹತ್ತಿತ್ತಂದ್ರೆ ಭಾಳ ಇಷ್ಟಪಟ್ಟು ತಿಂತಾನೆ. ಇದನ್ನು ಅವಂಗೆ ನಾನು ಡೈಲಿ 1 2 or 3 times ಕೊಡ್ತೀನಿ. ಒಂದು 4-5 hours ಗ್ಯಾಪ್ ಆದಮೇಲೆ ಕೊಡ್ತೀನಿ. ಬಟ್ ಮೇನ್ ಏನು ಬ್ರೆಸ್ಟ್ ಮಿಲ್ಕ್ ಅವಂಗೆ ಕೊಡ್ತಾನೆ ಇರ್ತೇನೆ ಯಾವಾಗಲೂ. ಅದು ಮೇನ್ ಇರ್ತೈತಲ್ಲ ಅವಂಗೆ 1 yearವರೆಗೂ. ಸೊ ಮೇನ್ ಅದು ಅವಂಗೆ ನುಗ್ಗೆಕಾಯಿದು ಪ್ಯೂರಿ ಅಂದ್ರೂ ಭಾಳ ಇಷ್ಟ. ಅವಂಗೆ ನುಗ್ಗೆಕಾಯಿನ ಸ್ಟೀವ್ ಮಾಡಿ ಇದ್ರೊಳಗೆ ಮಿಕ್ಸ್ ಮಾಡಿ ಅವಂಗೆ ತಿನ್ನಿಸ್ತಿದ್ನಿ ನಾನು. ಎಲ್ಲ ಮಕ್ಕಳಿಗೂ ಊಟ ಮಾಡಿಸೋದು ಕಷ್ಟ ಅಂದ್ರೆ ನನಗೆ ನೀರು ಕುಡಿಸೋದಂದ್ರೆ ಕಷ್ಟ. ಇನ್ನ ಮಟ್ಟ ಆದ್ರೂ ಒಂದು ಸ್ವಲ್ಪ ನೀರು ಕುಡಿಯೋಂಗಿಲ್ಲ ಅವ. ಯಾಕೆ ಯಾರಿಗೆ ಗೊತ್ತು? ಊಟ ಚಂದ ತಿಂತಾನ, ಬಟ್ ನೀರು ಕುಡಿಯೋಂಗಿಲ್ಲ. ಆಯಿತು ಮೊಮ್ಮ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆತಂದ್ರೆ ನಿಮ್ಗೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಇದ್ರ ಬಗ್ಗೆ ಏನೂ ಕ್ವಶನ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿರಿ, ನಾನು ಪಕ್ಕಾ ರಿಪ್ಲೈ ಮಾಡ್ತೇನೆ ನಿಮಗೆ. ಮತ್ತು ಸಿಗೋನು ನೆಕ್ಸ್ಟ್ ವಿಡಿಯೋ ಜೊತೆಗೆ, ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗೋನು. ಬಾಯ್.